ದಿವಂಗತ ಯತೀಶ್ ಶೆಟ್ಟಿ ಅಭಿಮಾನಿ ಬಳಗ ದೊಂಡೇರಂಗಡಿ ಈ ಕ್ರೀಡಾಕೂಟದ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರು ನಾನು ಸಂಪತ್ ಪೂಜಾರಿ ಅಂತ. ದಿವಂಗತ ಯತೀಶ್ ಶೆಟ್ಟಿಯವರು ತೀರಿ 15 ವರ್ಷ ಆಯಿತು. 15ನೇ ವರ್ಷದ ಅವರ ಸ್ಮರಣಾರ್ಥವಾಗಿ ನಾವು ದೊಂಡೇರಂಗಡಿಯಲ್ಲಿ ಒಂದು ದೊಡ್ಡ ಮಟ್ಟದ ಕಬಡ್ಡಿ ಕ್ರೀಡಾಕೂಟವನ್ನು ಆಯೋಜಿಸಿದ್ದೇವೆ. ತಾವೆಲ್ಲರೂ ಇದಕ್ಕೆ ಬರಬೇಕಂತ ಈ ಮೂಲಕ ನಾವು ವಿನಂತಿಸಿಕೊಳ್ಳುತ್ತೇವೆ. ಯತೀಶ್ ಶೆಟ್ಟಿ ಎನ್ನುವಂಥ ಹೆಸರು ಕೇಳಿದಾಗಲೇ ಒಂದು ವಿಶೇಷತೆ ಇದೆ. ಯತೀಶ್ ಶೆಟ್ಟಿ ಈ ಸ್ಥಳೀಯರು ಅಷ್ಟು ಮಾತ್ರ ಅಲ್ಲ, ಹಲವಾರು ಬಡವರಿಗೆ ಬದುಕು ಕಟ್ಟಿಕೊಟ್ಟವರು, ಜೀವದಾನ ಕೊಟ್ಟವರು, ಬಡವರಿಗಾಗಿ ಅವರ ಹೃದಯ ಮಿಡಿತಾ ಇತ್ತು ಅಂಥ ಮಹಾನ್ ನೇರ ವ್ಯಕ್ತಿತ್ವದ ವ್ಯಕ್ತಿ ಯತೀಶ್ ಶೆಟ್ಟಿ ಅವರು. ಸಾಧಾರಣ ಅವರನ್ನು ನಾವು ಕಳೆದುಕೊಂಡು 15 ವರ್ಷ ಆಯಿತು. ಅವರ ಸ್ಮರಣೆಯವಾಗ 15 ವರ್ಷದಿಂದ ನಿರಂತರವಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದವರು ನಾವು. ಈ ಸಲ ವಿಶೇಷವಾಗಿ ಈ ಒಂದು ಯತೀಶ್ ಟ್ರೋಫಿ ಅನ್ನುವಂಥ ಈ ನಮ್ಮ ಕುಕ್ಕುಜೆ ಈ ದೊಂಡೇರಂಗಡಿ ಎನ್ನುವಂಥ ಊರು ಕ್ರೀಡಾ ಮಟ್ಟದಲ್ಲಿ ಈ ಕಬಡ್ಡಿ ಅನ್ನುವಂಥ ಒಂದು ಕ್ರೀಡೆ ಜಗತ್ತಿನಾದ್ಯಂತ ಈ ಊರಿನಲ್ಲಿ ಹುಟ್ಟಿದಂಥ ಕ್ರೀಡಾಪಟುಗಳು ಮೆರೆದಾಡಿದ್ದಾರೆ ಅಂಥ ಪುಣ್ಯ ಭೂಮಿ ಇದು. ಈ ಒಂದು ಭೂಮಿಯಲ್ಲಿ ಈ ಊರಿನಲ್ಲಿ ಈ ಒಂದು ಯತೀಶ್ ಟ್ರೋಫಿ ಅನ್ನುವಂಥ ಕಬಡ್ಡಿ ರಾಷ್ಟ್ರಮಟ್ಟದ ಕಬಡ್ಡಿ ಬಲಿಷ್ಠ ತಂಡಗಳು, ಹಲವು ರಾಜ್ಯದಿಂದ ಬಲಿಷ್ಠ ತಂಡಗಳು ಬಂದು ಈ ಒಂದು ಪಂದ್ಯಾಟ ವಿಶೇಷವಾಗಿ ನಡೆಯಲಿದೆ. ಅವರ ಸ್ಮರಣೆಯನ್ನು ಈ ಮೂಲಕ ಮಾಡಬೇಕು, ನಾಡಿನಾದ್ಯಂತ ಅವರ ಹೆಸರನ್ನು, ಅವರ ಸ್ಮರಣೆ ಇನ್ನೂ ಆಗ್ತಾ ಇರಬೇಕು ಅನ್ನೋದು ದೊಡ್ಡ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ಈ ಕಲಜಲ್ ಗ್ರೌಂಡು ಯತೀಶ್ ಟ್ರೋಫಿ ಪಂಪಿನೊಂಜಿ ಬಾರಿ ಮಲ್ಲ ಮಟ್ಟದ ರಾಷ್ಟ್ರ ಮಟ್ಟದ ಪೆಡ್ಲೈಟ್ ಮ್ಯಾಚ್ ನಡತೊಂದುಂಡು. ಆ ನಿಟ್ಟಿಡು ಒಂಜಿ 5,000 ಜಾಸ್ತಿ ಜನ ಒಟ್ಟಪ್ಪನಂಚಿತ್ನ ಒಂಜಿ ಈ ಒಂಜಿ ಪಂದ್ಯಾಟಕ್ಕೆ ನೀವು ಮಾತೇರ್ಲ ಬರೋಡು 10,000 ಜನ ಒಟ್ಟ ಓಡು. ಈ ಒಂಜಿ ಕಬಡ್ಡಿ ಮ್ಯಾಚ್ಗೆ ಮಾತೇರ್ಲ ಬರ್ತದೆ. ಈ ಒಂಜಿ 1 ಲಕ್ಷ ಪ್ರೈಸ್ ಉಂಡು. ರಾಷ್ಟ್ರ ಮಟ್ಟದ ಎಡಮ ಟೀಮ್ ಉಂಡು, ಆಹ್ವಾನಿತ ರಾಷ್ಟ್ರ ಮಟ್ಟದ ಎಡಮ ಟೀಮ್ ಉಂಡು. ಅಂಚನೆ ಕಾರ್ಕಳ ತಾಲೂಕು ಮಟ್ಟದ 17 ಟೀಮು ಕಬಡ್ಡಿಗೆ ಉದಾರ್ ಕೊಡ್ತಾರೆ. ಅನ್ನಿಟ್ಟು ಮಧ್ಯಾಹ್ನ 2 ಗಂಟೆ ಹಿಡ್ದು ಕಾಂಡೆ 6 ಗಂಟೆ ಮುಟ್ಟ ನಡಪನಂಚಿತ್ತು ಈ ಕಬಡ್ಡಿ ಮ್ಯಾಚ್ಗೆ ಮಾತೇರ್ಲ ಉಡುಪಿ ಜಿಲ್ಲೆ ಬತ್ತಿನ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಬರೋಡಂದು ಈ ಮುಖೇನಕ್ಕೇನೊಂದಿಲ್ಲ. ಬನ್ನಿ, ಅದ್ದೂರಿ ಪಂದ್ಯಾಕೂಟಕ್ಕೆ ತಮಗಿದು ಆತ್ಮೀಯ ಸ್ವಾಗತ.